ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ನಿಲುವಂಗಿ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಆದಿಕಾಂಡ 37:3 ಬರೆದಿರುವ ಪ್ರಕಾರ, ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟನು. ಕರ್ತನು ನಿಮ್ಮ ಮೇಲೆ ಇಟ್ಟ ಪ್ರೀತಿಯಿಂದ ನಿಲುವಂಗಿಯಂತಹ ತಲಾಂತುಗಳನ್ನು, ಕೃಪೆಯನ್ನು ಕೊಟ್ಟಿರುವನು. ತಲಾಂತುಗಳು ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗಲೇ ಕೊಡಲ್ಪಡುವವು. ತಲಾಂತುಗಳನ್ನು ಹೊಂದಿದವರು ಇನ್ನೂ ಅನೇಕ ತಲಾಂತುಗಳನ್ನು ಸಂಪಾದಿಸಬೇಕು. ಆದರೆ ಆತ್ಮನ ವರಗಳು ಸ್ವಾಭಾವಿಕವಾಗಿಯೋ ಅಥವಾ ಹುಟ್ಟಿನಿಂದಲೋ ಕೊಡಲ್ಪಡುವುದಿಲ್ಲ. ರಕ್ಷಣೆ ಹೊಂದಿ ಆತ್ಮನ ಅಭಿಷೇಕವನ್ನು ಹೊಂದಿದ ನಂತರವೇ ಅವರವರ ಯೋಗ್ಯತೆಗೆ ತಕ್ಕಂತೆ ಕರ್ತನು ಆತ್ಮನ ವರಗಳನ್ನು ನೀಡುವನು. ಅದು ದೇವರಿಂದ ಸಿಗುವ ಬಹುಮಾನ. ಕರ್ತನು ನಿಮಗೆ ತಲಾಂತುಗಳನ್ನು, ವರಗಳನ್ನು ಕೊಟ್ಟಿದ್ದರೂ ನಿಮಗಾಗಿ ನಿಲುವಂಗಿಯನ್ನು ಇಟ್ಟಿರುವನು. ನಿಲುವಂಗಿ ಎಂದು ಹೇಳುವಾಗ ಅದು ಆತ್ಮೀಕ ವಸ್ತ್ರಗಳನ್ನು ಸೂಚಿಸುವಂಥದ್ದಾಗಿದೆ. ಒಂದು ಅಂಗಿಯಲ್ಲಿ ಹಲವು ಬಣ್ಣಗಳು ಇರುವಂತೆ ಆತ್ಮೀಕ ವಸ್ತ್ರದಲ್ಲಿಯೂ ವ್ಯತ್ಯಾಸವಾದ ಅನುಭವಗಳಿವೆ. ಪಾಪಕ್ಷಮೆಯನ್ನು ಹೊಂದಿ ರಕ್ಷಣೆಯ ಸಂತೋಷವನ್ನು ಅನುಭವಿಸುವಾಗ ಕರ್ತನು ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸುವನು. ಎರಡನೆಯದಾಗಿ, ನಿಲುವಂಗಿಯಲ್ಲಿ ಧರ್ಮವೆಂಬ ಅಥವಾ ನೀತಿ ಎಂಬ ವಸ್ತ್ರವೂ ಉಂಟು. ದೇವರ ನೀತಿಯನ್ನು ನೆರವೇರಿಸುವಾಗ ಆ ವಸ್ತ್ರವನ್ನು ಪಡೆದುಕೊಳ್ಳುವಿರಿ. ಇದರ ಬಗ್ಗೆ ಯೆಶಾಯನ ಪ್ರವಾದನ ಗ್ರಂಥ 61:10 ಓದುತ್ತೇವೆ. ಉದಾಹರಣೆಯಾಗಿ, ಮತ್ತಾಯನು ಬರೆದ ಸುವಾರ್ತೆ 3:15 ದೀಕ್ಷಾಸ್ನಾನವು ಒಂದು ನೀತಿ, ಧರ್ಮ. ಅದನ್ನು ತಡೆಯಲು ಬಂದ ಸ್ನಾನಿಕನಾದ ಯೋಹಾನನನ್ನು ಕುರಿತು ಏಸು ಹೀಗೆ, ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದನು. ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಹೊಂದಿದವರು ಕ್ರಿಸ್ತನನ್ನೇ ಧರಿಸಿಕೊಳ್ಳುವರು ಎಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:27 ಓದುತ್ತೇವೆ. ನಿಲುವಂಗಿಯಲ್ಲಿ ಮಹಿಮೆಯ ವಸ್ತ್ರವೂ ಒಂದು. ಚಿಯೋನೆ, ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ ಎಂದು ಯೆಶಾಯನ ಪ್ರವಾದನ ಗ್ರಂಥ 52:1 ಮುಖಾಂತರ ಕರ್ತನು ಹೇಳುತ್ತಾನೆ. ಮಾತ್ರವಲ್ಲ, ಆತ್ಮನಿಂದ ತುಂಬಿದವರಾಗಿ ಕರ್ತನನ್ನು ಸ್ತುತಿಸುವಾಗ ಸ್ತುತಿಯ ವಸ್ತ್ರವನ್ನು ಕರ್ತನು ಕೊಡುವನು ಎಂದು ಯೆಶಾಯನ ಪ್ರವಾದನ ಗ್ರಂಥ 61:3 ಓದುತ್ತೇವೆ. ದೇವಮಕ್ಕಳೇ, ವರಗಳನ್ನೂ ಮಹಿಮೆಯನ್ನೂ ಕೊಡುವ ಕರ್ತನ ಕಡೆಗೆ ನಿಮ್ಮ ಕಣ್ಣುಗಳನ್ನೆತ್ತಿ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಯಾಕೋಬ್ 1:17. ನೆನಪಿಗೆ ಪ್ರಕಟಣೆ 19:8 ವಾಕ್ಯ, ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಈ ವಾಕ್ಯಗಳ ಪ್ರಕಾರ ಏಸುಕ್ರಿಸ್ತನು ನಿಮಗೆ ರಕ್ಷಣೆಯ ವಸ್ತ್ರವನ್ನು ಒದಸಿ ನೀತಿಯ ಮಾರ್ಗದಲ್ಲಿ ನಡೆಸಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.